ಚಂದ್ರಶೇಖರ್ ಮಾತಿಗೆ ಯಾಕಪ್ಪ ಅಷ್ಟೊಂದು ನೀವು ಮಹತ್ವ ಕೊಡ್ತೀವಿ? ಕಾರ್ಯಾಧ್ಯಕ್ಷರಲ್ಲ ಸರ್? ಹೌದಾ? ಕೆಪಿಸಿಸಿ ಕಾರ್ಯಾಧ್ಯಕ್ಷರಲ್ವಾ? ಆಗ್ಬೋದು, ಆಗಲಿ. ಏನಂತೆ ಕಾರ್ಯಾಧ್ಯಕ್ಷರನ್ನು ಡಬಲ್ ಕೊಂಬಿಟ್ಟಿದವ. ಈಸ್ ಆಲ್ಸೋ ಒನ್ ಅಮಾಂಗ್ ದಿ ವರ್ಕರ್ಸ್ ಆಫ್ ದಿ ಪಾರ್ಟಿ. ನೀವು ನೋಡಪ್ಪ, ಸುಮ್ಮನೆ ಯಾಕೆ ಇವೆಲ್ಲ ತಂದು ಅನ್ವಯ ಮಾಡ್ತೀರಿ? ಆಯ್ತು, ಶಿಶುಪಾಲನ್ಗೆ ಅವ್ರಿಗೆ ಅನ್ವಯ, ಅದು ನನಗಲ್ಲ. ನೀವೇ ಕೃಷ್ಣ? ನಾನೇ ಕೃಷ್ಣನ? ನಾವು ನೋಡಿ, ಇವೆಲ್ಲ ಈ ಪುರಾಣಗಳು, ಇವೆಲ್ಲ ಗ್ರಂಥಗಳಿದ್ದಾವಲ್ಲ, ಇವೆಲ್ಲ ಸುಮ್ಮನೆ ಸೃಷ್ಟಿ ಅಷ್ಟೇ. ಅದರಲ್ಲಿ ಈಗ ಬೆಳಿಗ್ಗೆ ಯಾವುದರಲ್ಲಿ ಇದನ್ನು ಓದ್ತಾ ಇದ್ದೆ, ಯಾವುದೋ ಒಂದು ಬೆಳಿಗ್ಗೆ 5,000 ವರ್ಷ ಬದುಕಿದ್ದ ನಾರದ ಅಂತ ಒಂದು ಪುರಾಣದಲ್ಲಿ 5 ಕೋಟಿ ವರ್ಷ, 5,000 ಅಲ್ಲ, 5 ಕೋಟಿ ವರ್ಷ ಬದುಕಿದ್ದ ಅವನು ಅಂತೇಳಿ ಬರ್ಕೊತಾರೆ. ಸಾಧ್ಯ ಆಗ್ತದ ಊಹೆ ಯಾರಿಗಾರ ಆಗಲಿ? ಈ ಬೆಳಿಗ್ಗೆ ನೋಡ್ತಾ ಇದ್ದೆ ಅದನ್ನು. ಹೀಗಾಗಿ ಒಬ್ಬೊಬ್ರದ್ದು ಒಂದೊಂದು ಥರ ಊಹಾಲೋಕದಲ್ಲಿ ಇರ್ತಾರೆ. ಇರೋದನ್ನು ನಾವ್ಯಾಕೆ ಬೇಡ ಅನ್ಬೇಕು? ಓಕೆ, ಥ್ಯಾಂಕ್ ಯು. ಆಗಲಿ ನೋಡಿ, ಅದು ಕ್ಯಾಬಿನೆಟ್ದು ಯಾರಿಗೆ ಸೇರಿಸ್ಬೇಕು, ಯಾರಿಗೆ ತೆಗಿಬೇಕು, ಪುನರ್ರಚನೆ ಮಾಡಬೇಕು ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಮುಖ್ಯಮಂತ್ರಿಗಳು ಪರಮಾಧಿಕಾರ ಚಲಾವಣೆ ಮಾಡುವಂಥ ಸಂದರ್ಭದಲ್ಲಿ ಹೈಕಮಾಂಡ್ನಿಂದ ಏನು ಸೂಚನೆ ಬರ್ತದೆ, ಸೂಚನೆ ಅಂತ ಹೋಗ್ತಾರೆ. ಅದು ಯಾವಾಗ ಬೇಕಾದ್ರೂ ಆಗ್ಬೋದು, ಯಾವಾಗ ಬೇಕಾದ್ರೂ ಆಗದೇ ಇರ್ಬೋದು. ಅದರಿಂದ ನಿರ್ದಿಷ್ಟವಾಗಿ ಇಂಥ ಸಮಯದಲ್ಲೇ ಆಗ್ತದೆ, ಇಂಥವ್ರನ್ನೇ ಡ್ರಾಪ್ ಮಾಡ್ತಾರೆ, ಇಂಥವ್ರನ್ನೇ ತಗೋತಾರೆ, ಅವೆಲ್ಲ ನಿಮ್ಮೆಲ್ಲರ ಕಲ್ಪನೆಗಳು, ಊಹೆಗಳು ಅಷ್ಟೇ. ಕೊಟ್ಟಿದ್ದೀನಿ. ಅಲ್ಲಲ್ಲ, ಅಲ್ಲಿ ದೆಹಲಿನಲ್ಲಿ ನಾನು ವೇಣುಗೋಪಾಲ್ ಅವ್ರನ್ನು ಭೇಟಿ ಮಾಡಿದ್ದೇನೆ, ಖರ್ಗೆ ಅವ್ರನ್ನು ಭೇಟಿ ಮಾಡಿದ್ದೇನೆ, ಸುರ್ಜೇವಾಲಾ ಅವ್ರನ್ನು ಭೇಟಿ ಮಾಡಿದ್ದೇನೆ. ಅವರಿಗೆ ಪಕ್ಷದ ಹಿತದೃಷ್ಟಿಯಿಂದ ಏನು ನನ್ನ ಭಾವನೆಗಳೇನಿದ್ದಾವೆ ಅದನ್ನು ನಾನು ಅವ್ರಿಗೆ ಹೇಳಿದ್ದೀನಿ. ಅಷ್ಟು ಹೊರತುಪಡಿಸಿ ಅದನ್ನೆಲ್ಲ ಮಾಧ್ಯಮದ ಮೂಲದಲ್ಲಿ ಹಂಚ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸಮಾವೇಶ ಮಾಡ್ತೀವಿ ಅಂತ ಹೇಳಿರಲ್ಲ, ದಲಿತರ ಸಮಾವೇಶ ಅಂತಲ್ಲ, ಶೋಷಿತರ ಸಮಾವೇಶ ಅಂತ ಮಾಡಿ ಇನ್ನೂ ಮಾಡಿಲ್ಲ. ನಾವು ಸಮಯ, ನಮಗೂ ರಾಜಕೀಯವಾಗೂ ಲಾಭ ತಗೋಬೇಕಲ್ಲ, ಅದಕ್ಕೋಸ್ಕರ ಆ ಸಮಯ ನೋಡಿ ಮಾಡ್ತೇವೆ. ನೋಡಿ, ಸಮಾವೇಶ ಮಾಡ್ತಕ್ಕಂಥದ್ದು ಯಾರೊಬ್ಬರ ವಿರುದ್ಧ ಅಲ್ಲ. ಈ ಒಂದು ಶೋಷಿತ ಸಮುದಾಯಗಳಲ್ಲಿ ಒಂದು ರೀತಿಯ ಅವೇರ್ನೆಸ್ಸನ್ನು, ಅರಿವನ್ನು ಮೂಡಿಸ್ತಕ್ಕಂಥ ಸಮಾವೇಶವೇ ಹೊರತು ಯಾರೊಬ್ಬರ ವಿರುದ್ಧ ಮಾಡ್ತಕ್ಕಂಥದ್ದಲ್ಲ. ಅದ್ರ ಜೊತೆಯಲ್ಲಿ ಪಕ್ಷಕ್ಕೂ ಕೂಡ ಹೆಚ್ಚು ಅವರನ್ನೆಲ್ಲ ಆಕರ್ಷಿತರನ್ನಾಗಿ ಮಾಡ್ತಕ್ಕಂಥ ಉದ್ದೇಶದಿಂದ ಮಾಡುವಂಥದ್ದು. ಅದರಲ್ಲಿ ಯಾರು ಏನು ತಪ್ಪು ಹುಡುಕ್ತಕ್ಕಂಥದ್ದು ಸಮಂಜಸ ಆದಂಥದ್ದಲ್ಲ. ಅದರಲ್ಲಿ ನಾವೇನು ಯಾರೋ ಬೇರೆ ಪಾರ್ಟಿಯವ್ರನ್ನ ಕರೆಯಲ್ಲ, ಬರೀ ಕಾಂಗ್ರೆಸ್ ಪಕ್ಷದ ಮುಖಂಡಗಳನ್ನ, ಖರ್ಗೆ ಅವ್ರನ್ನ, ರಾಹುಲ್ ಗಾಂಧಿ ಅವ್ರನ್ನ ಕರೆಸಿ ಆ ಒಂದು ಸಮಾವೇಶ ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಚಿಂತನೆ ಇದೆ. ಅದನ್ನು ನಾವು ಸೂಕ್ತ ಸಮಯದಲ್ಲಿ, ಸೂಕ್ತ ಜಾಗದಲ್ಲಿ ಮಾಡ್ತೇವೆ. ಯಾರು ಹೇಳಿದವರು? ಸಂಘಟನೆ ಆಗ್ತಾ ಇಲ್ಲ ಅಂತ ಎಲ್ಲಿ ಹೇಳ್ತೀರಿ? ಸಂಘಟನೆ ಮಾಡ್ತಾನೆ ಇದ್ದೀವಿ. ಸಂಘಟನೆಯಲ್ಲಿ ಎಲ್ಲೂ ಲೋಪ ಆಗಿಲ್ಲ. ಬಟ್ ಹೆಚ್ಚು ನಿಮ್ಮ ನಿರೀಕ್ಷೆ ಅಂತೆ, ನಿಮ್ಮ ಕಣ್ಣಿಗೆ ಬೀಳೋವಂತೆ ಆಗಿಲ್ಲದೆ ಇರ್ಬೋದು. ನಾವು ಎಲ್ಲ ಮಾಡೋ ಅಷ್ಟೆಲ್ಲ ಮಾಡ್ತೀವಿ. ಆಗ್ತಾ ಇದೆ. ಯಾರು ಹೇಳಿದ್ರು ಇಲ್ಲ ಅಂತ? ಆಗ್ತಾ ಇದೆ. ಪಕ್ಷ ಸಂಘಟನೆ ನಿರಂತರವಾಗಿ ನಡೆಯುತ್ತೆ. ಈಗ ಜಿಲ್ಲಾ ಮಟ್ಟದಲ್ಲೂ ಕೂಡ, ತಾಲೂಕು ಮಟ್ಟದಲ್ಲಿ ಈಗ ನಮ್ಮಲ್ಲಿರ್ತಕ್ಕಂಥ ಶಾಸಕರುಗಳು ಅವ್ರುಗಳು ಕೂಡ ಪಕ್ಷಕ್ಕೆ ಆಯಾ ತಾಲೂಕು ಅವರ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಮಾಡ್ತಾರೆ. ಎಲ್ಲೆಲ್ಲಿ ನಾವು ಸೋತಿದ್ದೇವೆ, ಸೋತಿರೋ ಸ್ಥಾನಗಳನ್ನು ಮುಂದಿನ ಚುನಾವಣೆಗೆ ಎಲ್ಲೆಲ್ಲ ಅವಕಾಶಗಳಿದ್ದಾವೆ, ಅದನ್ನು ಕೂಡ ನಾವು ಗುರುತು ಮಾಡಿ ನಾವು ಸಂಘಟನೆ ಮಾಡ್ತಕ್ಕಂಥದ್ದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ.